ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಇವತ್ತು ಆಫೀಸಲ್ಲಿ ನವರಾತ್ರಿ ಫಂಕ್ಷನ್ ಇರೋದ್ರಿಂದ ನಾನು ಚೆನ್ನಾಗಿ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೊರಟೆ. ಮೋಮೋ ನಾನೇ ಬಿಡ್ತೀನಿ ಅಂತ ಹೇಳ್ದೆ, ಅವನಿಗೂ ಸ್ವಲ್ಪ ಆಚೆ ಕೆಲಸ ಇತ್ತು. ಹಾಗಾಗಿ ಆಫೀಸಲ್ಲಿ ಡೆಕೋರೇಷನ್ ನೋಡಿ ತುಂಬಾ ಖುಷಿ ಆಯಿತು, ಚೆನ್ನಾಗಿ ಮಾಡಿದರು. ಹಾಗೆ ಪೂಜೆಗೂ ಎಲ್ಲ ರೆಡಿ ಆಗ್ತಾ ಇತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ತುಂಬ ಜನ ಬಂದಿರಲಿಲ್ಲ ಆಫೀಸ್ಗೆ. ಇವತ್ತು ಲಾಂಗ್ ವೀಕೆಂಡ್ ಇರೋದ್ರಿಂದ ತುಂಬ ಜನ ಲೀವ್ ಕೂಡ ಹಾಕಿದರು. ಸೊ ಹಾಗಾಗಿ ಆಫೀಸಲ್ಲಿ ಜಾಸ್ತಿ ಜನ ಇರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೃಷ್ಟಿ ತೆಗೆದು ಕುಂಬಳಕಾಯಿನ ಒಡಿಬೇಕಲ್ವ ಇವತ್ತು. ಹಾಗಾಗಿ ಕುಂಬಳಕಾಯಿಗೆ ಆರತಿ ಮಾಡಿಕೊಂಡು ಹಾಗೆ ಅದನ್ನು ತೊಗೊಂಡು ಆಚೆ ಹೋಗಿ ಅದನ್ನು ಒಡ್ಕೊಂಡು ತೊಗೊಂಬಂದ್ವಿ. ಹಾಗೆ ಬಾಗಿಲು ಪಕ್ಕದಲ್ಲಿ ಆ ಕುಂಬಳಕಾಯಿ ಪೀಸ್ಗಳನ್ನು ಇಟ್ಟು ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಅದನ್ನು ಲಾಸ್ಟಿಗೆ ಅಟ್ಯಾಚ್ ಮಾಡ್ತೀನಿ. ಹಾಗೆ ಮನೆಗೆ ಬಂದು ಗಾಡಿ ಪೂಜೆನೂ ಮಾಡಬೇಕಿತ್ತು ಇವತ್ತು. ಹಾಗಾಗಿ ಗಾಡಿ ಪೂಜೆನ ಮಾಡೋಣ ಅಂತ ನಾನು ಮೋಮೋ ರೆಡಿ ಮಾಡ್ಕೊತಾ ಇದ್ವಿ. ಜಾಸ್ತಿ ಏನೂ ಮಾಡಲ್ಲ, ಜಸ್ಟ್ ಹೂವು ಹಾಕಿ ಅರಿಶಿನ ಕುಂಕುಮ ಏರಿಸಿ ಆರತಿ ಮಾಡಿ ಆಮೇಲೆ ನಿಂಬೆಹಣ್ಣಿಟ್ಟು ಅದ್ರ ಮೇಲೆ ಗಾಡಿ ಹತ್ಸೋದು ಅಷ್ಟೇ. ಊರಲ್ಲಿ ಇದ್ದಿದ್ರೆ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತು. ಈ ಸತಿ ನನಗೆ ಮಂಗಳೂರು ದಸರಾ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಹೋಗೋಕ್ಕಾಗಿಲ್ಲ ಈ ಸತಿನೂ. ಬಿಕಾಸ್ ದೀಪಾವಳಿನೂ ಇದೇ ಮಂತ್ ಎಂಡಲ್ಲೇ ಬಂದಿರೋದ್ರಿಂದ ಆವಾಗ ಊರಿಗೆ ಹೋಗಲೇಬೇಕು. ಆವಾಗ ಒಂದು ಫಂಕ್ಷನ್ ಬೇರೆ ಇದೆ ಮನೆಯದು. ಸೊ ಅದನ್ನೆಲ್ಲ ಮುಗಿಸ್ಕೊಂಬರೋಕ್ಕೆ ತುಂಬ ರಜೆ ಬೇಕಾಗುತ್ತೆ. ಹಾಗಾಗಿ ಇವಾಗ ಮತ್ತೆ ರಜೆ ಹಾಕಿ ಹೋಗೋಷ್ಟು ಇರಲಿಲ್ಲ. ಹಾಗೆ ಇಲ್ಲಿ ಮೋಮೋ ಎಲ್ಲ ಗಾಡಿಗಳಿಗೂ ಆರತಿ ಮಾಡಿ ಪೂಜೆನ ಮುಗಿಸಿದ. ಹಾಗೆ ಕಾರು ಹಾಗೆ ಸ್ಕೂಟಿನ ನೀನೇ ಸ್ಟಾರ್ಟ್ ಮಾಡಿಬಿಡು ಅಂತ ಹೇಳ್ದ. ಸೊ ಹಾಗಾಗಿ ಕಾರು ಮತ್ತು ಸ್ಕೂಟಿನ ಅಷ್ಟನ್ನು ನಾನು ಮಾಡಿದೆ. ಹಾಗೆ ಬೈಕನ್ನು ಅವನೇ ಸ್ಟಾರ್ಟ್ ಮಾಡ್ದ. ಸೊ ಅಲ್ಲಿಗೆ ನಮ್ಮದು ಆಯುಧ ಪೂಜೆ ಕೆಲಸ ಸುಮಾರಿಗೆ ಮುಗ್ದಾಗಾಯಿತು. ಸೊ ಅದಾದಮೇಲೆ ನಾನು ಅಲ್ಲೇ ಪುಟಾಣಿ ಮಕ್ಕಳುಗಳು ಆಟ ಆಡ್ತಾ ಇದ್ದರು. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಚಾಕ್ಲೇಟ್ಸ್ ಹಣ್ಣು ಕೊಡೋಣ ಅಂತ ಅವರಿಗೆಲ್ಲ ಚಾಕ್ಲೇಟ್ಸ್ ಕೊಟ್ಟು ಬಂದೆ. ಅಷ್ಟಕ್ಕೂ 2 ಗಂಟೆ ಆಗಿಬಿಟ್ಟಿತ್ತು ನಾವು ಆಫೀಸಿಂದ ಬಂದು ಪೂಜೆ ಎಲ್ಲ ಮುಗಿಸೋದ್ರಲ್ಲಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.